ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಂಬ ದಿನದಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾನೆ ಇದ್ದೀವಿ. ಮತ್ತು ನಾನು ಡೈಲಿ ಪ್ರತಿಯೊಂದು 4 to 8 hours ಅಂತೂ ವರ್ಕ್ ಆಗ್ಬಿಟ್ಟು ಮಾಡ್ತಾ ಇದ್ದೀವಿ ನಾನು ಮತ್ತು ಶರಣ್. ನಿಮ್ಮ ಕಡೆಯಿಂದ 1% ಎಫರ್ಟ್ಸ್ ಕೂಡ ಗೊತ್ತಾಗ್ತಿಲ್ಲ ನಮಗಂತೂ. ನಾವು ನೋಡ್ತಾನೆ ಇಲ್ಲ, ಕಮೆಂಟ್ಸು ಬರ್ತಿಲ್ಲ, ಲೈಕ್ಸು ಬರ್ತಿಲ್ಲ, ವ್ಯೂಸ್ ಅಂತೂ ಬರ್ತಾನೆ ಇಲ್ಲ. ಬಟ್ ನಮ್ಮ ಕಡೆಯಿಂದ ನಾವೇನು ಎಫರ್ಟ್ಸ್ ಹಾಕಬೇಕು ಆಗ್ತಾ ಇದ್ದೀವಿ. ನಿಮಗೂ ಹಂಗೇನೆ ಕೆಲಸ ಬೇಕಿದ್ರೆ ಬೇರೆಯವ್ರ ಥರ ನಾನು ಇಲ್ಲಿ ರೈಟ್ ಸೈಡಲ್ಲಿ ಆಗ್ತಾ ಇರ್ತೀನಿ. ಎಷ್ಟು ಜನಕ್ಕೆ ಪ್ರೀವಿಯಸ್ಲಿ ಸಿಕ್ಕಿದೆ, ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂತಲೂ ಆಗ್ತೀನಿ. ಬಟ್ ನಿಮಗೆ ಇಷ್ಟ ಇಲ್ಲ ಅಂತ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತು. ಬೇಕಿದ್ರೆ ಮಾಡಿ, ಇಲ್ಲಾಂದ್ರೆ ಮಿಸ್ ಮಾಡ್ಕೊಳ್ಳಿ ಆಪರ್ಚುನಿಟಿನ. ಸೊ ಫ್ರೆಂಡ್ಸ್, ಫಸ್ಟ್ ಸೋರ್ಸ್ ಅವರು ಫ್ರೀಲಾನ್ಸಿಂಗ್ ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ರೋಲಿಗೆ ಕಾಲ್ ಮಾಡಿದ್ದಾರೆ. ಸೊ ಮಿಸ್ ಮಾಡದೆ ಎಲ್ಲರೂ ಅಪ್ಲೈ ಮಾಡಿ. ಕನ್ನಡದವ್ರಿಗೆ ಮಾಡಿಸಿರುವಂತಹ ಜಾಬ್ ಇದು. ಈ ಜಾಬ್ನ ನೀವು ಮಿಸ್ ಮಾಡ್ಕೊಂಡ್ರೆ ನಿಮಗೆ ಜಾಬ್ ಸಿಗೋದು 2026 ಅಲ್ಲಿ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ನಾವು ಹೇಳಿದ ಥರನೇ ನೀವು ಫಾಲೋ ಮಾಡಿ, ನಿಮಗೆ ಜಾಬ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ನಾವು ದುಡ್ಡು ಬಗ್ಗೆ, ಸ್ಯಾಲ್ರಿ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಕ್ಕಾಗಲ್ಲ, ಸೊ ಮಾತಾಡ್ತಿಲ್ಲ. ಸೊ ಡೈರೆಕ್ಟಾಗಿ ನಾವು ವಿಡಿಯೋಗೆ ಹೋಗ್ಬಿಡೋಣ. ಈಗ ಹೇಳ್ತೀನಿ ನಿಮಗೆ ಹೆಂಗೆ ಅಪ್ಲೈ ಮಾಡೋದು ಅಂತ. ಸೊ ಫಸ್ಟ್ ಏನು ಅಂದರೆ, ನೀವು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೋಬೇಕಿದ್ರಲ್ಲಿ ನಾವು ಕಳಿಸೋ ಲಿಂಕಿಂದ ಓಪನ್ ಮಾಡಿ. ಸೊ ಅದಾದಮೇಲೆ ಫೈಂಡ್ ಆಪರ್ಚುನಿಟೀಸ್ ಅಂತ ಇರುತ್ತೆ. ನಿಮಗೆ ತುಂಬ ಕೆರಿಯರ್ಸ್, ತುಂಬ ರೋಲ್ಸ್ ಇದೆ ಇದರಲ್ಲಿ. ಯಾವ್ದು ಬೇಕೋ ಅದಕ್ಕೆ ಅಪ್ಲೈ ಮಾಡ್ಬೋದು. ಬಟ್ ವರುಣ್ ತೋರಿಸ್ತಾನೆ, ನಿಮಗೋಸ್ಕರ ನಾವೇ ಸರ್ಚ್ ಮಾಡಿದ್ದೀವಿ ಯಾವುದು ಒಂದು ಪರ್ಫೆಕ್ಟ್ ಅನೋಟೇಷನ್ ಅಂತ ಒಂದು ರೋಲ್ ಬಿಟ್ಟಿದ್ದಾರೆ. ಸೊ ನಿಮಗೋಸ್ಕರ ಮಾಡಿಸಿರುವಂಥ ರೋಲ್ ಅದು. ಅದಕ್ಕೆ ಹೋಗ್ಬಿಟ್ಟೆ ಅಪ್ಲೈ ಮಾಡಿ. ಸೊ ನೀವು ಕಂಪ್ಲೀಟ್ ವಿಡಿಯೋ ನೋಡಲೇಬೇಕಾಗುತ್ತೆ ಇದರಲ್ಲಿ. ನೆಕ್ಸ್ಟ್ ಏನು ಅಂದರೆ, ಸಬ್ಮಿಟ್ ಯುವರ್ ಪ್ರಪೋಸಲ್. ಹೆಂಗೆ ಅಪ್ಲೈ ಮಾಡೋದು, ಏನು ಮಾಡೋದು ಅಂತ ಎಲ್ಲ ಪ್ರತಿಯೊಂದು ವರುಣ್ ತಿಳಿಸ್ಕೊಡ್ತಾನೆ. ಮಿಸ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಲಾಸ್ಟಿಗೆ ಏನೂ ಇಲ್ಲ, ಡೆಲಿವರಿ ಎಕ್ಸಲೆನ್ಸ್, ಅರ್ನ್ ಆ್ಯಂಡ್ ಥ್ರೈವ್ ಅಷ್ಟೇ. ಸೊ ಅರ್ನು ಎಷ್ಟು ಪ್ರತಿಯೊಂದು ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಅದೆಲ್ಲ ಲಾಸ್ಟ್ನೇದು. ಬಟ್ ಅಲ್ಲಿ ತನಕ ನೀವು ಕೆಲಸ ಹೆಂಗೆ ಸಿಗಬೇಕು ಮತ್ತು ಕೆಲಸಕ್ಕೆ ಹೆಂಗೆ ನೀವು ತಯಾರಿ ಮಾಡ್ಬೇಕು ಅನ್ನೋದು ಮಾತ್ರನೇ ಕಾನ್ಸಂಟ್ರೇಟ್ ಮಾಡಿ. CV ಅಂದರೆ ರೆಸ್ಯೂಮ್ನ ನೀವು ಅಪ್ಡೇಟ್ ಮಾಡಿಲ್ಲ ಅಂದರೆ ಕೆಲಸದ್ದು ಮಾತೆಲ್ಲ ನೀವು ಮರೆತು ಬಿಡಿ, ಅಪ್ಲೈನ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಿರೋದೇನೆಂದರೆ, CV-ನ ಅಪ್ಡೇಟ್ ಮಾಡಿದ್ರೆ ಮಾತ್ರನೇ ನಿಮಗೆ ಕೆಲಸ ಸಿಗೋದು. ಇಲ್ಲ ಅಂದರೆ 100 ಅಲ್ಲ, ದೇವರು ಬಂದ್ರೂ ಕೆಲಸ ಕೊಡ್ಸೋಕ್ಕೆ ಇಂಪಾಸಿಬಲ್. ಈಗಲೇ ಹೋಗಿ CV-ಲಿ ಐ ಆಮ್ ಸೆಲ್ಫ್ ಮೋಟಿವೇಟೆಡ್, ಇಂಗ್ಲೀಷ್ ತುಂಬಾ ಚೆನ್ನಾಗಿ ಬರುತ್ತೆ, ಐ ಆಮ್ ವೆರಿ ಗುಡ್ ಅಟ್ ಇಂಗ್ಲೀಷ್, ಕನ್ನಡ ಅಂತ ಹಾಕಿ ನೀಟಾಗಿ ಅಪ್ಡೇಟ್ ಮಾಡಿ. ಅವಾಗ ಮಾತ್ರನೇ ನಿಮಗೆ 70% ಚಾನ್ಸ್ ಇರುತ್ತೆ. ಇನ್ನು ಮಿಕ್ಕಿದ 30% ನಿಮ್ಮ ಇಂಡಿವಿಜುವಾಲಿಟಿ ಮೇಲೆ ಬಿದ್ದಿರುತ್ತೆ. ಸೊ ಪ್ಲೀಸ್ ಈಗಲೇ ಹೋಗ್ಬಿಟ್ಟು ಸ್ವಲ್ಪ ಏನಾದರೂ ವರ್ಕ್ ಮಾಡಿ. ಮತ್ತು ಇದು ಕಂಪ್ಲೀಟ್ಲಿ ಕನ್ನಡ ಬೇಸ್ಡ್ ಜಾಬ್. ಸೊ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಪ್ರತಿಯೊಂದು ವರ್ಕ್ ಮಾಡ್ಬೋದು. ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ಯಾಲ್ರಿನ ನೀವು ನಿಮ್ಮ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಗಲೇ ಹೋಗಿ ಅಪ್ಲೈ ಮಾಡಿ. ತುಂಬ ಜನ ಕೆಲಸ ಸಿಕ್ಕಿದೆ, ಬಿಕಾಸ್ ಅವರು ಅಷ್ಟು CV-ನ ಎಡಿಟ್ ಮಾಡಿ ಗ್ರ್ಯಾಬ್ ಮಾಡಿದ್ದಾರೆ ಆಪರ್ಚುನಿಟಿನ. ನಿಮಗೊಂದು ಕೆಲಸ ಬೇಕಂದ್ರೆ ನಿಮ್ಮ ಕಡೆಯಿಂದನೂ ಅಷ್ಟೇ ಎಫರ್ಟ್ಸ್ ಇರಬೇಕು. ಈಗಲೇ ನೋಡೋಣ ನಿಮ್ಮ ಕಡೆಯಿಂದ ಎಷ್ಟು ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ. ಮತ್ತು ನಮ್ಮಿಬ್ಬರನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅದೊಂದು ನಮಗೆ ಒಂದು ಚಿಕ್ಕ ಮೋಟಿವೇಶನ್ ಆಗಿ ಕನ್ವರ್ಟ್ ಆಗುತ್ತೆ ಅಪ್ಕಮಿಂಗ್ ವೀಡಿಯೋಸ್ ಮಾಡೋಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ರೋಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡಾಟಾ ಅನೋಟೇಷನ್ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಏನೂ ಇಲ್ಲ, ತುಂಬ ಸಿಂಪಲ್. ನೀವು ಕೇಳಿಸ್ಕೊಂಡ್ಬಿಟ್ಟು ಅದನ್ನು ನೀವು ಟೈಪ್ ಮಾಡಬೇಕು ಅಷ್ಟೇ. ಇಂಗ್ಲೀಷ್ ಇಲ್ಲ ಕನ್ನಡ, ನಿಮಗೆ ಯಾವ್ದ್ರಲ್ಲಿ ಫ್ಲೂಯೆಂಟ್ ಆಗಿದ್ರೋ ಅದರಲ್ಲಿ ಟೈಪ್ ಮಾಡಬೇಕು, ಇಲ್ಲ ಟೆಕ್ಸ್ಟ್ ಮಾಡಿ ಅವರಿಗೆ ಕಳಿಸ್ಬೇಕು. ಇಷ್ಟೇ ಇರೋದು ಜಾಬ್, ಅದಕ್ಕಿಂತ ಜಾಸ್ತಿ ಏನೂ ಇರಲ್ಲ. ಆಡಿಯೋ ಕೂಡ ಅಷ್ಟೇ, ದೊಡ್ಡ ಲೆಂತಿಯಾಗಿ ಏನೂ ಇರಲ್ಲ, ತುಂಬ ಸೆಗ್ಮೆಂಟ್ಸಲ್ಲಿ ಇರುತ್ತೆ. ಅದನ್ನು ನೀವು ಕೇಳ್ಕೊಂಡ್ಬಿಟ್ಟು ನೀವು ಈಸಿಯಾಗಿ ಟೈಪ್ ಮಾಡ್ಕೊಂಡು ಹೋಗ್ಬೋದು. ಇದು ಮನೇಲಿ ಯಾರ್ಯಾರು ಇದ್ದಾರೆ ಅವರು, ಕಾಲೇಜ್ ಸ್ಟೂಡೆಂಟ್ಸ್, ಪ್ರತಿಯೊಬ್ಬರು 10th 12th ಯಾರಾದರೂ ಏನಾದರೂ ಮಾಡಿರಿ, ಎಲ್ಲರೂ ಅಪ್ಲೈ ಮಾಡ್ಬೋದು. ಇದೇ ಥರ ಅನೋಟೇಷನ್ ಜಾಬ್ಸ್ ತುಂಬ ಜನಕ್ಕಾಗಿದೆ. ಅಟ್ಲೀಸ್ಟ್ 20 ಮೆಂಬರ್ಸ್ ಆಗಲೇ ಸೆಲೆಕ್ಟ್ ಆಗಿದ್ದಾರೆ ನಮ್ಮ ಕಡೆಯಿಂದ. ಸೊ ನಾವು ಹೇಳೋದನ್ನ ಕ್ಲೀನಾಗಿ ಫಾಲೋ ಮಾಡಿ, ಪ್ಲೀಸ್ ಅಪ್ಲೋಡ್ ಮಾಡಿ. ನಿಮಗೆ ಜಾಬ್ ಸಿಗೋ ಚಾನ್ಸಸ್ ತುಂಬ ಅಂದರೆ ತುಂಬ ಜಾಸ್ತಿ ಇರುತ್ತೆ. ಮಿಸ್ ಮಾಡ್ಕೊಳಕ್ಕೆ ಹೋಗಲೇಬೇಡಿ. ಈ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ. ನಿಮ್ಮ ಅಣ್ಣ ತಮ್ಮ, ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ ಆಗಲಿ ಪ್ಲೀಸ್ ಶೇರ್ ಮಾಡಿ. ಅಟ್ಲೀಸ್ಟ್ ನಿಮಗೆ ಅಲ್ಲದೆ ಇದ್ದರೂ ಅವ್ರಿಗಾದ್ರೂ ಹೆಲ್ಪ್ ಆಗಲಿ ಇದರಿಂದ. ಈ ಕಂಪ್ನಿ ಬಂದು ಕಂಪ್ಲೀಟ್ಲಿ ಜೆನ್ಯೂನ್. ಯಾಕಂದರೆ ಅವರು ನಿಮ್ಗೆ ಕಂಪ್ಲೀಟ್ ಎಂಟೈರ್ ಪ್ರೋಸೆಸ್ಸಲ್ಲಿ ನಿಮ್ಮ ಹತ್ರ ₹1 ಕೂಡ ಇಸ್ಕೊಳ್ಳೋದಿಲ್ಲ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಜೆನ್ಯೂನ್. ಮತ್ತು ಇದು ನಿಮ್ಮ ಇಂಡಿವಿಜುವಾಲಿಟಿ ಮೇಲೆ ಬಿದ್ದಿರುತ್ತೆ ಕಂಪ್ಲೀಟಾಗಿ. ನಿಮ್ಮ ಎಫರ್ಟ್ಸ್ ಎಷ್ಟಿದೆ ಅಂತ ನೋಡಿಬಿಟ್ಟು ಅವರು ನಿಮ್ಮ ಕನ್ನಡ ಮತ್ತು ಇಂಗ್ಲೀಷ್ ಸ್ಪೋಕನ್ ಸ್ಕಿಲ್ಸ್ನ ನಿಮ್ಗೆ ಎಷ್ಟಿದೆ ಅಂತ ಚೆಕ್ ಮಾಡಿಬಿಟ್ಟು ಕೆಲ್ಸಕ್ಕೆ ತಗೊತಾರೆ. ಮತ್ತು 10th 12th ಪಾಸ್ ಯಾರಾದರೂ ಇರಿ, ಅನ್ಎಜುಕೇಟೆಡೇ ಇರಿ, ಬಟ್ ಒಂಚೂರು ಕನ್ನಡ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋಕೆ ಬಂದರೆ ಅಷ್ಟೇ ಸಾಕು. ಎಷ್ಟು ಜನ ಕೊಡ್ತಾರೆ ಹೇಳಿ? ತುಂಬಾ ನಾಲೆಜ್ ಬೇಕು. ಬಟ್ ಇದಕ್ಕೆ ಒಂದು ಬೇಸಿಕ್ ನಾಲೆಜಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಿ, ಡೆಫಿನೆಟ್ಲಿ ಕೆಲಸ ಸಿಗುತ್ತೆ. ಸೊ ಈಗಲೇ ಹೋಗ್ಬಿಟ್ಟು ಆಪರ್ಚುನಿಟಿಯಾಗಿ ಗ್ರ್ಯಾಬ್ ಮಾಡ್ಕೊಳ್ಳಿ. ನಾನು ಈ ಸರಿಯಿಂದ ಯಾವತ್ತೂ ಡಿಸ್ಕ್ರಿಪ್ಷನಲ್ಲಾಗಿ ಕಮೆಂಟಲ್ಲಾಗಿ ನಾನು ಮೆನ್ಷನ್ ಮಾಡಲ್ಲ 6 hours ಆದಮೇಲೆ, ಬಿಕಾಸ್ ನಿಮ್ಮ ಕಡೆಯಿಂದನೂ ಸ್ವಲ್ಪ ಎಫರ್ಟ್ಸ್ ಬಯಸ್ತೀವಿ ನಾವು. ಸೊ ಲಿಂಕ್ ಅಂತ ಕಮೆಂಟ್ ಮಾಡಿ. ಇಂಟ್ರೆಸ್ಟೆಡ್ ಇಂಡಿವಿಜುವಲ್ಸಿಗೆ ಮಾತ್ರನೇ ನಾನು ಶರಣ್ ಪರ್ಸ್ನಲಾಗಿ ಕಳಿಸ್ತೀವಿ. ನಾನು ಯಾವತ್ತೂ ಇನ್ಮೇಲಿಂದ ಡಿಸ್ಕ್ರಿಪ್ಷನಲ್ಲಿ ಕಮೆಂಟಲ್ಲಿ ಮೆನ್ಷನ್ ಮಾಡಲ್ಲ.
ಪರ್ಸನಲಿ ಕಳಿಸ್ತೀನಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿ ವಿಲಿ ಮೆನ್ಷನ್ ಮಾಡಿರಲೇಬೇಕು. ನಾನು ನಿಮಗೆ ಕ್ವಾಲಿಫಿಕೇಶನ್ಸ್ ಏನು ಬೇಕು ಅಂತ ಹೇಳ್ತೀನಿ ನೋಡಿ. ಸ್ಟ್ರಾಂಗ್ ಲಿಸ್ನಿಂಗ್ ಆ್ಯಂಡ್ ಸ್ಪೋಕನ್ ಲ್ಯಾಂಗ್ವೇಜ್, ನಿಮಗೆ ತುಂಬ ಬೈಲಿಂಗ್ವೆಲ್ ಅಂದರೆ ಇಂಗ್ಲೀಷ್ ಕನ್ನಡ ಎರಡೂ ಗೊತ್ತಿರಬೇಕು. ನಿಮಗೆ 100% ಏನೂ ಇಲ್ಲ, ನಿಮಗೆ ಸ್ವಲ್ಪ ಗೊತ್ತಿದ್ರು, ಅಡ್ವಾನ್ಸ್ಡ್ ಲೆವೆಲ್ ಇಲ್ಲ ಅಂದ್ರೂ ಒಂದು ಸ್ವಲ್ಪ ಗೊತ್ತಿದ್ರು ಓಕೆ, ಇಂಟರ್ಮೀಡಿಯೇಟ್ ಲೆವೆಲ್ ಗೊತ್ತಿದ್ರು ಸೂಪರ್. ಸೊ ನೆಕ್ಸ್ಟ್ ಎಕ್ಸಲೆಂಟ್ ಅಟೆನ್ಷನ್ ಟು ಡೀಟೇಲಿಂಗ್ ಆ್ಯಂಡ್ ಎಬಿಲಿಟಿ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಇದನ್ನ ಮಿಸ್ ಮಾಡದೆ ನಿಮ್ಮ ಸಿ ವಿಲಿ ಮಿಸ್ ಮಾಡಿದರೆ ಈಗಲೇ ಹೋಗಿ ಅಪ್ಲೋಡ್ ಮಾಡಿ ಈ ವರ್ಡ್ನ, ಐ ಹ್ಯಾವ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂತ. ಸೊ ನೆಕ್ಸ್ಟ್ ಏನಂದರೆ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ವಿತ್ ದ ಗ್ರೂಪ್. ಸೊ ಗ್ರೂಪ್, ನೀವು ಯಾವಾಗಲೇ ಆಗಲಿ ಒಂದು ಗ್ರೂಪ್ ಮೆಂಬರ್ ಆಗಿರಲೇಬೇಕು, ಅವಾಗಲೇ ನಿಮಗೆ ಸಿ ವಿಲಿ ನೀವು ಟಾಪಲ್ಲಿ ಇರ್ತೀರ ಎಲ್ಲರಿಗಿಂತ. ಇದೆಲ್ಲ ನಾನು ಹೇಳ್ತಿರೋದು ಸಿಂಪಲ್ ವರ್ಡ್ಸ್, ಬಟ್ ಇಟ್ ವಿಲ್ ಮೇಕ್ ಯು ಸ್ಟ್ಯಾಂಡ್ ಔಟ್ ಆಫ್ ದ ಕ್ರೌಡ್. ಸೊ ಎಷ್ಟೇ ಜನ ಅಪ್ಲೈ ಮಾಡ್ತಾ ಇದ್ದಾರೆ ಜಾಬ್ಸ್ಗೆ, ನೀವು ಆ ಕ್ರೌಡಿಂದ ಹೊರಗೆ ಟಾಪ್ ಆಗಿ ನಿಂತ್ಕೊಂತೀರ. ಸೊ ಈ ವರ್ಡ್ಸ್ನೆಲ್ಲ ಅಂಡರ್ಲೈನ್ ಮಾಡಿ ಪ್ಲೀಸ್, ಅದರಲ್ಲಿ ಹೋಗಿ ಈಗಲೇ. ಫೈನಲಿ ಸ್ಕಿಲ್ಸ್ ಏನು ಅಂತ ಇವ್ರು ಕೇಳಿದ್ದಾರೆ ಅಂದರೆ ಮಲ್ಟಿಲಿಂಗ್ಯುಯಲ್ ಅಂದರೆ 2 ಲ್ಯಾಂಗ್ವೇಜ್ ಮಾತಾಡೋಕ್ಕೆ ಬರಬೇಕು. ಅದಾದಮೇಲೆ ಎಬಿಲಿಟಿ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸ್ಪೀಕರ್ಸ್ ಆ್ಯಂಡ್ ನಾರ್ಮಲ್ ಪ್ಯಾಟ್ರನ್ಸ್. ಸೊ ಇದೆಲ್ಲ ತುಂಬ ಸಿಂಪಲ್ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ಥರ ನಮಗೆ ಪ್ರೋತ್ಸಾಹಿಸ್ತಾ ಇರಿ, ಮೋಟಿವೇಟ್ ಮಾಡ್ತಾ ಇರಿ. ಒಂದು ಲೈಕ್, ಒಂದು ಶೇರ್ ಇಂದ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್. ಈ ನಾನು ಕಳಿಸಿರೋ ಲಿಂಕ್ ಅಲ್ಲಿ ನೀವು ಓಪನ್ ಮಾಡಿದ್ರೆ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ನೀವು ಫಸ್ಟ್ ಆಫ್ ಆಲ್ ಲಾಗಿನ್ ಅಲ್ಲ, ಸೈನ್ ಇನ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿ. ಅದಾದ್ಮೇಲೆ ನಾನು ಹೇಳಿದ್ವಲ್ಲ ಫಸ್ಟಿಂದ, ಆ ಪ್ರೊಸೀಜರ್ನ ಫಾಲೋ ಮಾಡ್ಕೊಂತ ಹೋದ್ರೆ ಆರಾಮಾಗಿ ಈಸಿಯಾಗಿ ಡೇಟಾ ಅನೋಟೇಷನ್ಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಇಟ್ ಈಸ್ ವೆರಿ ವೆರಿ ಈಸಿ. ನಾನು ನೀವು ಈ ವಿಡಿಯೋ ಕೊನೆಯಲ್ಲಿ ತೋರಿಸೋದಿಲ್ಲ, ಬಟ್ ನಿಮಗೆ ಇಟ್ ಈಸ್ ವೆರಿ ವೆರಿ ಸಿಂಪಲ್ ಗೈಸ್. ನೀವೇ ಹೋಗ್ಬಿಟ್ಟು ಡೈರೆಕ್ಟಾಗಿ ಲಿಂಕ್ ಕಳಿಸಿದ ತಕ್ಷಣ ಲಾಗಿನ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.